ಎಲ್ಲ ಲೀಡರ್ಗಳು ದಿನೇಶ್ ಗುಂಡೂರಾವ್ ಸಿದ್ದರಾಮಯ್ಯನ ಮೇಲೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. MB ಪಾಟೀಲ್ ಒಳಗಡೆ DCM ಮಾಡಿಲ್ಲ ಅಂತ ಸಿದ್ದರಾಮಯ್ಯನವ್ರ ಮೇಲೆ ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಾರೆ. ಹಿಟ್ನಾಳ್ ಅವರು ಸಿದ್ದರಾಮಯ್ಯನವ್ರ ಮೇಲೆ ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಾರೆ. ಮಾದೇವಪ್ಪನವರು ಅಲ್ಗೋಗ್ಬಿಟ್ಟಿದ್ದಾರೆ. BR ಪಾಟೀಲ್ರು ಬಹಿರಂಗವಾಗಿ ಮಾತಾಡ್ತಿದ್ದಾರೆ. ನನಗೆ ಅರ್ಥ ಆಗ್ತಾ ಇಲ್ಲ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅಥವಾ DK ಶಿವಕುಮಾರ್ ಅವರ? ಮಂತ್ರಿಮಂಡಲ ಅವಕಾಶ ಕೊಟ್ಟಿದ್ದು ಮಂತ್ರಿಮಂಡಲ ಯಾರ್ದು? ಅಥವಾ ಹೈಕಮಾಂಡ್ ಫೈನಲ್ ಮಾಡಿದಾರಾ, ಸಿದ್ದರಾಮಯ್ಯನವರೇ ಫೈನಲ್ ಮಾಡಿದಾರಾ ಕ್ಯಾಬಿನೆಟ್ನ? ನನಗೆ ವಿಚಿತ್ರ ಅನಿಸ್ತಾ ಇರೋದೇನೆಂದರೆ, ಎಲ್ಲದಕ್ಕೂ ಈಗ ಅನಿಷ್ಟಕ್ಕೆಲ್ಲ ಶನೇಶ್ವರನೇ ಕಾರಣ ಅನ್ನೋ ಥರ ಸಿದ್ದರಾಮಯ್ಯನವ್ರು ಏನೂ ಮಾತಾಡ್ತಾ ಇಲ್ಲ. ಅವರು ಏನೂ ಮಾತಾಡ್ತಾರೋ ಇರೋ ಬರೋರು ಎಲ್ಲರೂ ಅವ್ರ ಮೇಲೆ ಗೂಬೆ ಕೂರ್ಸೋಕೆ ಶುರು ಮಾಡಿದ್ರೆ ನಂಗೆ ವಿಚಿತ್ರ ಅನ್ನಿಸ್ತಾ ಇದೆ. ಏನು ಮಾಡಬೇಕೀಗ ಅವರು ಸಿದ್ದರಾಮಯ್ಯನವರು? ಕಾವೇರಿ ಬಿಟ್ಬಿಡ್ಬೇಕಾ? ಕಾವೇರಿಲಿ ಇರೋದಕ್ಕೆ ಅವ್ರು ಇನ್ನೂ CM ಅಂತ ನೀವೆಲ್ಲ ಭಾವಿಸ್ಕೊಂಡಿದ್ದೀರಾ? ಅದಕ್ಕೋಸ್ಕರ ಹಿಂಡಾಗೋಗಿ ಅವ್ರಿಗೆ ವಿಶ್ ಮಾಡ್ತಿದ್ರಿ. ಈ ಮಿನಿಸ್ಟ್ರುಗಳು ಹೋಗಿ ಮುಖ್ಯಮಂತ್ರಿಗೆ ವಿಶ್ ಮಾಡ್ತಾ ಇದ್ರು ಇಲ್ವೋ ಗೊತ್ತಿಲ್ಲ. ಸಿದ್ದರಾಮಯ್ಯನ ಮನೆ ಬಾಗಿಲಿಗೆ ಹೋಗಿ ಹಾರ ಹಾಕಿ ಏನೋ ಶಾಲ್ ಒದಿಸಿ ಬೊಕ್ಕೆ ಕೊಟ್ಟು ಆಶೀರ್ವಾದ ತಗೊಂಡ್ಬರ್ತಾ ಇದ್ದಾರೆ ಮಿನಿಸ್ಟ್ರುಗಳೆಲ್ಲ, ನಿಮ್ಮ ಆಶೀರ್ವಾದ ಬೇಕು ಅಂತ. ಅತೃಪ್ತರೆಲ್ಲ ಸಿದ್ದರಾಮಯ್ಯನವ್ರ ಮೇಲೆ ಕಲ್ಲೆಸಿತಾ ಇದ್ದಾರೆ. ಹೈಕಮಾಂಡ್ ಮಟ್ಟದಲ್ಲಿ ಸಿದ್ದರಾಮಯ್ಯನವ್ರ ಪ್ರಭಾವ ಇನ್ನೂ ಇದೆ, ಅವರ ಮಾತು ನಡೆಯುತ್ತೆ ಅಂತಲೇ ಭಾವಿಸಿದ್ರು ಅನ್ಸುತ್ತೆ. ಅಲ್ಲ, ಮಾತು ನಡೆಯುತ್ತೆ ಅಂತನಾ ಅಥವಾ ಇದಕ್ಕೆಲ್ಲದಕ್ಕೂ ಕಾರಣ ಸಿದ್ದರಾಮಯ್ಯನವರೇ ಅಂತನಾ, ಅಥವಾ ಪರೋಕ್ಷವಾಗಿ ಸಿದ್ದರಾಮಯ್ಯನವ್ರ ಬೆಂಬಲಿಗರ ಇವರು ಅಂತ ನ್ಯೂಸೆನ್ಸ್ ಕ್ರಿಯೇಟ್ ಮಾಡೋಕ್ಕೆ ಸಿದ್ದರಾಮಯ್ಯನವ್ರನ್ನೇ ಆರೋಪಿ ಮಾಡಿದ್ರೆ ಹೆಂಗಿರ್ತದೆ ಅಂತ. ಅವ್ರನ್ನೇ ತಪ್ಪಿತಸ್ಥರು ಮಾಡಿ, ಈಗ ಅವ್ರನ್ನೇ ತಪ್ಪಿತಸ್ಥರು ಮಾಡಿಬಿಟ್ರೆ, ಅವ್ರ ಮೇಲೆ ಬೈಯೋಕ್ಕೆ ಶುರು ಮಾಡಿದ್ರೆ ಇಡೀ ಬೈಗುಳಕ್ಕೆ ಬೇರೆ ಯಾರೋ ಕಾರಣ ಇದ್ದಾರೆ ಅಂತ ಬಿಂಬಿಸೋದು. ಈಗ ಸಿದ್ದರಾಮಯ್ಯನವ್ರ ಕಾರಣ ಅಲ್ಲ ಅನ್ನುವ ಬಿಂಬಿಸಕ್ಕೆ ಹೊಟ್ಟಿದ್ದಾರೆ ಇವ್ರು ಆಪ್ತರೆಲ್ಲ ಈ ಥರ ಮಾತಾಡೋದ್ರ ಮೂಲಕ. ಈಗ ಸಿದ್ದರಾಮಯ್ಯನವ್ರ ಬಾಯಿಗೆ ಬಂದಂಗೆ ಬೈಯೋದ್ರ ಮೂಲಕ ಈ ಇಡೀ ಪ್ರಹಸನಕ್ಕೆ ಸಿದ್ದರಾಮಯ್ಯ ಕಾರಣ ಅಲ್ಲ ಅಂತ ಹೇಳಕ್ಕೆ ಹೊಟ್ಟಿದ್ದಾರಾ? ಅಥವಾ DK ಶಿವಕುಮಾರ್ ಅವ್ರು ನೀಟಾಗಿ ಹ್ಯಾಂಡಲ್ ಮಾಡೋಕ್ಕೆ ಬರ್ತಾ ಇಲ್ಲ ಅನ್ನೋ ಮೆಸೇಜ್ನ ದೆಹಲಿಗೆ ಪಾಸ್ ಮಾಡ್ತಾ ಇದ್ದಾರಾ? ನಾನು 3 ಸತಿ ಕರೆದು ಹೇಳಿದ್ರು ಮಾಡಲಿಲ್ಲ ಅಂದ್ರೆ ಆ ಟೈಮಲ್ಲಿ ಮಾಡಬೇಕಿತ್ತು. ನೀವು ಇದನ್ನು ಅವತ್ತು ಹೇಳಬೇಕಿತ್ತು. BR ಪಾಟೀಲ್ರೇ, ಸಿದ್ದರಾಮಯ್ಯನವರು ನಾನು ಒಂದೇ ವಾರಿಗೆ ಅವರು ಒಟ್ಟಿಗೆ ಬಂದು ಅದನ್ನು ಅವತ್ತಿಂದ ಹೇಳ್ತಾ ಬರ್ತಾ ಇದ್ದಾರೆ. ಅವರು ನಾವಿಬ್ರು ಜೊತೆಲಿ ಬಂದವರು ನಿಮಗೆ ಮಿನಿಸ್ಟರ್ ಮಾಡ್ತೀನಿ ಅಂತ ಹೇಳಿದ್ರು. ಅವಾಗ ಕೇಳಬೇಕಿತ್ತು, ಈ ಮಾತನ್ನು ಅವತ್ತು ಹೇಳಬೇಕಿತ್ತು. ಈಗ ಸಿದ್ದರಾಮಯ್ಯನವ್ರ ಕೈಲಿ ಏನಿದೆ ಅಂತ ನೀವು ಅವ್ರು ಕೇಳ್ತೀರಿ, DK ಶಿವಕುಮಾರ್ ಅವ್ರು ಯಾಕೆ ಕೇಳ್ತಾ ಇಲ್ಲ? ಆಮೇಲೆ ಇವತ್ತು ಫಸ್ಟ್ ಟೈಮು ಯತೀಂದ್ರ ಅವ್ರು ಮಾತಾಡಿದ್ದಾರೆ. ಸರ್, ನಮ್ಮ ತಂದೆಯವರು 2 ಲಿಸ್ಟ್ ಕಳಿಸಿದ್ರು, 14 ಜನದೇನೋ ಕಳಿಸಿದ್ರು, 2ರಲ್ಲೂ ಮಾದೇವಪ್ಪನವ್ರ ಹೆಸರಿತ್ತು. ಅವರು ಬಲಗೈ ಸಮುದಾಯದಲ್ಲಿ ಏನೋ ಯೂತ್ಗೆ ಹೊಸ ಫೇಸ್ಗೆ ಜಾಗ ಮಾಡಿಕೊಡೋಣ ಅಂತ ಹೇಳ್ಬಿಟ್ಟು ಮಾದೇವಪ್ಪನವ್ರು ತೆಗೆದಿದ್ದಾರೆ. ನನಗೆ ಮಾಡಿದ್ದೇನು ಅಂತ ಹೇಳಿದ್ರೆ ನಮ್ಮಪ್ಪ ಫುಲ್ ಟೈಮ್ ಮಾಡಲಿಲ್ಲ, ಅದನ್ನು ಕಾಂಪನ್ಸೇಟ್ ಮಾಡೋಕ್ಕೆ ಅಂತ ಕೊಟ್ಟಿದ್ದಾರೆ. ನಮ್ಮಪ್ಪಂದೇನು ಪಾತ್ರ ಇಲ್ಲ, ತನ್ವೀರ್ ಸೇಠ್ನ ತೆಗ್ಸೋಕ್ಕೆ ನಾವು ಕಾರಣ ಅಲ್ಲ, ಅದು ಬೇರೆ ಬೇರೆ ರೀಸನ್ಗಾಗಿದೆ ಅಂತ ಸಮರ್ಥನೆ ಮಾಡಿದ್ದಾರೆ. ಒಂದು ಅಂಶ ಅವ್ರು ಹೇಳ್ತಾರೋ ಒಪ್ಕೊಳ್ತಿರೋದು ಏನು ಅಂತ ಹೇಳಿದ್ರೆ, ನಮ್ಮಪ್ಪ ರೆಫರೆನ್ಸ್ ಮಾಡಿದ್ರು, ನಮ್ಮಪ್ಪ ಲಿಸ್ಟ್ ಕಳಿಸಿದ್ರು, ಆದರೆ ಅದು ಇಲ್ಲೀಗಲ್. ಅದು ಸಿದ್ದರಾಮಯ್ಯನವ್ರು ಲಿಸ್ಟ್ ಕಳಿಸಿದ್ರು, ಅದರ 2 ಟೈಮಲ್ಲಿ ಮಾದೇವಪ್ಪನವ್ರ ಹೆಸರಿತ್ತು. ಹಾಗಾಗಿ ನಾವಲ್ಲ, ನಾವು ಮಿಕ್ಕಗಳು ನಾವಲ್ಲ ಅಂತ, ಅಪರಾಧಿಗಳು ನಾವಲ್ಲ ಅಂತ ಪಾಪ ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದಾರೆ. ಅದು ಸಿದ್ದರಾಮಯ್ಯನವರು ತಮ್ಮ ಮಗನ ಮೂಲಕ ಹೇಳಿಸ್ತಾ ಇರೋ ಮಾತಾ ಅಂತ ನನಗೆ ಅನುಮಾನ ಬರ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಮಾಜಿ ಮುಖ್ಯಮಂತ್ರಿಗಳು ಇದುವರೆಗೆ ಇಡೀ ಎಪಿಸೋಡ್ ಬಗ್ಗೆ ಒಂದೇ ಒಂದು ಮಾತನ್ನು ಆಡ್ತಾ ಇಲ್ಲ. ಅವರು ಮುಖ್ಯಮಂತ್ರಿಗಳು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ರಾಜ್ಯದ ಜನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಈ ಗೊಂದಲದ ಬಗ್ಗೆ, ಬಂಡಾಯದ ಬಗ್ಗೆ ಅವರೊಂದು ಅಭಿಪ್ರಾಯ ಹೇಳಬೇಕು. ಅಥವಾ ಇವರೆಲ್ಲ ಇವರು ಬೆಂಬಲಿಗರೇ ಆಗಿರೋದು ನಿಜ ಆಗಿದ್ದರೆ ಅವ್ರಿಗೊಂದು ವಾರ್ನ್ ಮಾಡಬೇಕಲ್ಲ, ನೋಡಪ್ಪ ಪಕ್ಷದ ಇಮೇಜ್ನ ಡ್ಯಾಮೇಜ್ ಮಾಡಬೇಡಿ ನೀವು ಅಂತ. ಅಥವಾ ಪಕ್ಷ ಅನ್ನೋದನ್ನು ಮರ್ತು ಬಿಟ್ಟಿದ್ದಾರೆ ಮಾಜಿ ಮುಖ್ಯಮಂತ್ರಿಗಳು. ನನಗೂ ಅದಕ್ಕೂ ಸಂಬಂಧ ಇಲ್ಲ, ಅದಕ್ಕೂ ಏನೂ ಮಾತಾಡ್ತಾ ಇಲ್ಲ. ಇದನ್ನೆಲ್ಲ ಗಮನಿಸಿದ್ರೆ ಏನಿಸ್ತಾ ಇದೆ, ಎಲ್ಲೋ ಒಂದು ಕಡೆ ಈ ಹೆಸರುಗಳೆಲ್ಲ ನೋಡ್ತಾ ಹೋಗಿ ನೀವು, ಈ ಯಾರ್ಯಾರಿಗೆ ಅತೃಪ್ತಿಯ ಏನೋ ಮುಖಗಳು ಯಾವ್ಯಾವುದಿದೆ ಅಂತ ನೋಡಿ. ಒಂದು ಹಂತದಲ್ಲಿ DK ಶಿವಕುಮಾರ್ ಅವರು ಕೂಡ ಒಂದು ಜಾಣ ನಡೆನ ಅನುಸರಿಸಿರ್ಬೋದಾ, ಅಥವಾ ಈ ಸಿದ್ದು ಬೆಂಬಲಿಗರ ನಡುವೆನೇ ಒಂದು ಫೈಟ್ ಆಗೋ ಥರ ನೋಡ್ಕೊಂಡಿರ್ಬೋದಾ, ಅಥವಾ ಈ ಸೋಕಾಲ್ಡ್ ಅಹಿಂದ ಲೀಡರ್ಸ್ಗಳಿದಾರಲ್ಲ ಅವರವ್ರ ಪ್ಲೇಟ್ಗಳನ್ನ ಅವ್ರವ್ರಿಗೆ ಹಂಚಿ ಕೆಲವ್ರಿಗೆ ಪ್ಲೇಟ್ ಖಾಲಿ ಮಾಡಿ ಅವರವ್ರೆ ಹೊಡೆದಾಡ್ಕೊಳ್ಳೋ ಥರ ಏನಾರ ಮಾಡಿರಬಹುದಾ, ಆ ಥರ ಏನೋ ಸ್ಟ್ರಾಟಜಿ ನಡೀತಾ ಇರ್ಬೋದಾ ಕಾಂಗ್ರೆಸ್ ಪಾಳ್ಯದಲ್ಲಿ ಅನ್ನೋ ಚರ್ಚೆ ಕೂಡ ಇದೆ. ಯಾವಾಗ ಸಿದ್ದರಾಮಯ್ಯನವರು ಸ್ವಲ್ಪ ಬದಲಾಗೋಕ್ಕೆ ಶುರು ಮಾಡಿದ್ರು, ಸಿದ್ದರಾಮಯ್ಯನವರು ಮತ್ತು ಜಾರಕಿಹೊಳಿಯವ್ರನ್ನ ಮಧ್ಯೆ ಸ್ವಲ್ಪ ಡಿಸ್ಪ್ಯೂಟ್ ಆಗೋಕ್ಕೆ ಶುರುವಾಯಿತು. ಆ ಸಂದರ್ಭದಲ್ಲಿ ಜಾರಕಿಹೊಳಿಯವರು ಒಂದಷ್ಟು ಜನ MLAಗಳನ್ನ ಸಂಘಟನೆ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಈಗೆಲ್ಲ ಮಾತಾಡ್ತಿದ್ದಾರಲ್ಲ ಇವರೆಲ್ಲರೂ ಇನ್ನೇನು ಸಿದ್ದರಾಮಯ್ಯನಿಗೆ ವಯಸ್ಸಾಯಿತು, ಸಿದ್ದು ನಿಂಗೆ ವಯಸ್ಸಾಯಿತು ಅಂತ. ಈಗ ಜಾರಕಿಹೊಳಿಯವರು ಒಳ್ಳೆ ಆರ್ಗನೈಸರು, ಫಂಡರು, ಬೇರೆ ಬೇರೆ ಸ್ಟ್ರಾಟಜಿನ ಕೂಡ ಮಾಡಬಲ್ಲರು. ಆಮೇಲೆ ಇವ್ರು ಹಿಂದೆ ಹೋದರೆ ಸ್ವಲ್ಪ ಹೆಲ್ಪ್ ಆಗ್ಬೋದು, ಎಲೆಕ್ಷನ್ಗೂ ಕೂಡ ಇವ್ರು ನೋಡ್ಕೋಬೋದು. ಈ ಕಾರಣಕ್ಕೆ ಒಂದಷ್ಟು ಜನ MLAಗಳು ಜಾರಕಿಹೊಳಿಯವರು ಹಿಂದೆ ಇದ್ದಾರೆ ಅನ್ನುವ ಮಾಹಿತಿ ನಮಗೆ ಲಭ್ಯ ಆಗ್ತಾ ಇದೆ. 2028ಕ್ಕೆ ಅವರೇ CM ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಅಂತ ಕೂಡ ಬಿಂಬಿಸುವ ಪ್ರಯತ್ನ ಆಗ್ತಿದೆ. KPCC ಅಧ್ಯಕ್ಷರಾಗ್ತಾರೆ ಅಂತ ಸುದ್ದಿ ಹರಿದಾಡ್ತಿದ್ರು. ಹಾಗಾಗಿ ಒಂದಷ್ಟು ಜನ MLAಗಳನ್ನ, ಪ್ರಮುಖವಾಗಿ ST MLAಗಳು ಅವರ ಹೆಸರು ಎತ್ತಿನೇ ಮುಂದಕ್ಕೆ ಕೆಲಸ ಮಾಡ್ತಾರೆ.
ಯಾವುದಾದ್ರು ನಿಗಮ ಮಂಡಳಿಗಳಲ್ಲಿರೋ MLAಗಳು ಸರ್ ಯಾವುದೇ ವಿಷಯ ಬಂದಾಗ ಒಂದ್ಸತಿ ಸಾಹೇಬ್ರ ಜೊತೆ ಒಂದ್ಸರಿ ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾರೆ, ಅವ್ರಿಗೆ ಸಂಬಂಧಪಡದಿರೋ ಇಲಾಖೆ ಇದ್ರೂ. ಅಂದರೆ ಈ ಒಂದು ಏನೋ ಅದನ್ನೇನಂತೀರಿ ಒಂದು ಗತ್ತು ಅಥವಾ ಒಂದು ಅದನ್ನು ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಯಾರು ಸತೀಶ್ ಜಾರಕಿಹೊಳಿ. ಕಡೇ ದಿನಗಳಲ್ಲಿ ಸಿದ್ದರಾಮಯ್ಯನವರ ಕೈ ಮೇಲಾಗದೇ ಇರೋದಕ್ಕೆ ಸತೀಶ್ ಜಾರಕಿಹೊಳಿಯವರು ಒಂದು ಹಂತದಲ್ಲಿ DK ಅವ್ರ ಜೊತೆ ವಿಶ್ವಾಸಕ್ಕೆ ಬಂದರು ಅನ್ನುವ ಚರ್ಚೆ ಈಗಲೂ ನಡೀತಾ ಇದೆ. ಈಗ ಮುಖ್ಯಮಂತ್ರಿಗಳು ಸತೀಶ್ ಜಾರಕಿಹೊಳಿಯವ್ರ ಮೂಲಕ ಏನಾರ ಹೊಸ ಸ್ಟ್ರಾಟಜಿಗೆ ಮುಂದಾಗಿದ್ದಾರಾ ಅಥವಾ ಸಿದ್ದರಾಮಯ್ಯನವರು ತಮ್ಮ ಬೆಂಬಲಿಗರನ್ನ ನೀವೇನು ಮಾತಾಡ್ಕೊಳ್ಳಿ ಅಂತ ಬಿಡೋದ್ರ ಮೂಲಕ DK ಅಸಮರ್ಥರು ಅಂತ ಪ್ರಾಜೆಕ್ಟ್ ಮಾಡೋಕ್ಕೆ ಏನಾರ ಮುಂದಾಗಿದ್ದಾರಾ? ಈ ಕಡೆ ಮಾದೇವಪ್ಪನವರು, BR ಪಾಟೀಲ್ರು, ದೊಡ್ಡ ಲೀಡರ್ಗಳೆಲ್ಲ ಇದ್ದಾರೆ, ಕೆಲವರು ನ್ಯೂಟ್ರಲ್ ಆಗಿಬಿಟ್ಟಿದ್ದಾರೆ. ದೇಶಪಾಂಡೆ ಅವರೆಲ್ಲ ಮಾತಾಡ್ತಾ ಇದ್ದಾರೆ ಸರ್? ಎಲ್ಲೂ ಒಂದು ಮಾತಾಡ್ತಾ ಇಲ್ಲ. ಸೀನಿಯರ್ ಮಿನಿಸ್ಟ್ರುಗಳು ಹಿಂದೆ ಫಸ್ಟ್ ಟರ್ಮ್ ತಗೊಂಡವ್ರು ಯಾರು ಮಾತಾಡಿದಾರಾ? ಯಾರೂ ಮಾತಾಡ್ತಾರೆ. ಇದೆಲ್ಲವನ್ನು ನೋಡಿದ್ರೆ ಒಂದು DK ಶಿವಕುಮಾರ್ ಅವ್ರನ್ನ ಮಿಕಾ ಮಾಡೋಕ್ಕೆ, ಅದು ವಿಕ್ಟಿಮ್ ಮಾಡೋಕ್ಕೆ ತಯಾರಿ ನಡೀತಾ, ಸ್ಕೇಪ್ ಗೋಟ್ ಮಾಡೋಕ್ಕೆ ತಯಾರಿ ನಡೀತಾ ಇದೆ. ಇಲ್ಲದೇ ಇದ್ದರೆ ಸಿದ್ದರಾಮಯ್ಯನವ್ರನ್ನ ಕಂಪ್ಲೀಟಾಗಿ ಮುಗಿಸೋಕ್ಕೆ ತಯಾರಿ ನಡೀತಾ ಇದೆ. ಈ ಎರಡೇ ಪ್ರಾಕ್ಟೀಸಲ್ಲಿ ನಡೀತಾ ಇರೋದು. ಈ ಇಡೀ ಗದ್ದಲದ ಸಾರಾಂಶ ಏನು ಅಂತ ಹೇಳಿದ್ರೆ, ಒಂದು ಸಿದ್ದರಾಮಯ್ಯನವ್ರನ್ನ ಮುಗಿಸೋಕೆ ಎಲ್ಲ ರೆಡಿ ಆಗ್ತಾ ಇದ್ದಾರೆ, ಅಥವಾ DK ಅವ್ರನ್ನ ನೆಕ್ಸ್ಟು ಅಂತ ಹೇಳ್ತಾ ಇದೆಯಾ ನೀನು? 2028ಕ್ಕೆ ನಾನೇ ಅಂತ ಹೇಳ್ತಾ ಇದೆಯಾ, ಮಾಡ್ತೀವಿರು ಅಂತ ಹೇಳ್ಬಿಟ್ಟು ಉಳಿದವರೆಲ್ಲ ಸೇರಿ DK ಶಿವಕುಮಾರನ್ನ ಮುಗಿಸ್ಬೇಕು ಈಗಲೇ ಅಂತ ಹೊರಟಿರ್ಬೋದು. ಅಥವಾ ಸಿದ್ದರಾಮಯ್ಯ ಅನ್ನೋ ಈ ಹಳೆ ಹುಲಿ ಇಲ್ಲಿ ಬೇಡ ಅಂತ ಇದನ್ನು ದೊಡ್ಡೆಯಿಂದ ಈಚೆ ಹಾಕಬೇಕು ಅಂತ ಹೊರಟಿರಬೇಕು ಅಂತ ನನ್ನ ವಿಶ್ಲೇಷಣೆ ಸರ್.